ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಪ್ರತ್ಯೇಕವಾಗಿರ್ತಕ್ಕಂತಹ ದಿವಸದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಈ ದಿನ ಶಿವರಾತ್ರಿ. ಶಿವರಾತ್ರಿ ಅಂದ್ಕೊಳ್ಳಿ ಏನು, ಯಾತಕ್ಕೋಸ್ಕರವಾಗಿ ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು, ವ್ರತ ಮಾಡ್ತಕ್ಕಂಥದ್ದು, ಇದಕ್ಕೆ ಶಿವನ ಜನ್ಮ ಯಾವಾಗಾಯಿತು, ಹೇಗಾಯಿತು, ಎಲ್ಲ ರೀತಿಯಾದ ವಿಷಯವನ್ನು ನಾವು ಕೇಳ್ಕೊಳ್ಳೋದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ವಿಚಾರ ಮಾಡ್ತಾಯಿರ್ತಾರೆ. ವೀಕ್ಷಕ ಮಿತ್ರರೆಲ್ಲರಿಗೂ ಕೂಡ ನಮಸ್ಕಾರಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರು ಶ್ರೀಧರಾಯ ನಮಃ. ಗುರುವಿನ ಚರಣಗಳಿಗೆ ನಮಸ್ಕಾರಗಳು. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣು ಹೃದಯಂ ಶಿವ. ಶಿವರಾತ್ರಿ ಅಂತ ಹೇಳಿದ್ಕೊಳ್ಳೆ ನಾವು ಶಿವನಿಗೆ ಸಂಬಂಧವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು. ಯಾಮ ಪೂಜೆ, ಜಾಗರಣೆ, ಹಾಗೆ ಮಹೇಶ್ವರನಿಗೆ ಒಂದು ಅಭಿಷೇಕವನ್ನು, ಫಲಪಂಚಾಮೃತ ಅಭಿಷೇಕ ಆಗಿರ್ಬೋದು, ಅಥವಾ ರುದ್ರಾಭಿಷೇಕ ಆಗಿರ್ಬೋದು, ಏಕಾದಶಿ ರುದ್ರ ಆಗಿರ್ಬೋದು, ಮಹಾರುದ್ರ ಆಗಿರ್ಬೋದು, ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಶಿವರಾತ್ರಿಯಲ್ಲಿ ವಿಶೇಷತೆ ಬರುತ್ತೆ. ಶಿವರಾತ್ರಿಯಲ್ಲಿ ಇದನ್ನು ಮಾಡೋದ್ರಿಂದ ಶಿವ ಸಂತುಷ್ಟನಾಗ್ತಾನೆ. ಯಾಕೆಂದರೆ ಈ ದಿನವನ್ನು ನಾವು ಶಿವನ ಜನ್ಮದಿನ ಅಂತ ನೋಡ್ತೀವಿ. ಜನ್ಮದಿನದಲ್ಲಿ ಭಗವಂತನಿಗೆ ನಾವೇನಾದ್ರು ಸೇವೆ ಮಾಡಿದರೆ ಒಳ್ಳೆಯದಾಗತ್ತಲ್ವ. ಈಗ ಎಕ್ಸಾಂಪಲ್, ನಮ್ಮ ಮನೆಗೆ ನಾವು ನಿಮಗೆ ಯಾರಿಗೋ ಒಬ್ಬರಿಗೋ ಒಂದು ಹುಟ್ಟಿದ ಹಬ್ಬ ಇದ್ದಾಗ ನೀವು ವಿಶ್ ಮಾಡಿದಾಗ, ಅಥವಾ ನಿಮಗೆ ಏನೋ ಒಂದು ಶುಭವನ್ನು ಕೋರಿದಾಗ ಖುಷಿ ಆಗುತ್ತಲ್ಲ. ಹಾಗೆ ಭಗವಂತ ಕೂಡ ಹಾಗೆ, ಭಗವಂತ ನಮ್ಮ ಹಾಗೆ ಅವನು ಕೂಡ. ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಪರಮೇಶ್ವರ ಅಂತ ಹೇಳ್ತಕ್ಕಂಥದ್ದು, ಮಹೇಶ್ವರ ಅಂತ ಹೇಳ್ತಕ್ಕಂಥದ್ದು ಶಿವನ ಒಂದು ರೂಪ. ಅವನು ಲಯಕರ್ತ ಅಂತ ಹೇಳ್ತಾರೆ. ಲಯವನ್ನು ಮಾಡ್ತಕ್ಕಂಥವನು ಅವನು. ಆ ಮಹಾದೇವನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಇದ್ದರೆ ನಾವೆಲ್ಲದನ್ನು ಕೂಡ ಜಯಿಸ್ಬೋದು, ಗಳಿಸ್ಬೋದು. ಅದಕ್ಕೋಸ್ಕರವಾಗಿ ಅವನಿಗೆ ಶಿವ ಅಂತ ಹೇಳ್ತಾರೆ. ಶಿವ ಅಂದರೆ ಏನು? ಶುಭ, ಎಲ್ಲದೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು, ಶುಭವನ್ನು ಕೊಡ್ತಕ್ಕಂಥದ್ದು. ಲಯಕರ್ತ ಒಂದೇ ಆಗೋದಿಲ್ಲ, ಅವನು ಶಿವ ಅಂದರೆ ಶುಭವನ್ನು ಕೊಡ್ತಕ್ಕಂಥವನು ಕೂಡ ಆಗ್ತಾನೆ. ಅದಕ್ಕೋಸ್ಕರವಾಗಿ ಆ ಶಿವನನ್ನು ಆರಾಧನೆ ಮಾಡೋದ್ರಿಂದ ಒಳ್ಳೆಯ ರೀತಿಯಲ್ಲಿ ನಾವೊಂದು ಅಭಿವೃದ್ಧಿಯನ್ನು ಪಡಿತಕ್ಕಂಥದ್ದು, ಜೀವನದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಶಿವನನ್ನು ಆರಾಧನೆ ಮಾಡಬೇಕು. ಶಿವರಾತ್ರಿಯ ದಿವಸದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ, ಭಗವಂತನನ್ನು, ಶಿವನನ್ನು ಆ ದಿನದಲ್ಲಿ ಪೂಜೆ ಮಾಡಬೇಕಾದ್ರೆ, ಅಂದರೆ ಯಾವ 26ನೇ ತಾರೀಕು ನಾವು ಪೂಜೆ ಮಾಡ್ತೀವಿ, ಅದಕ್ಕೆ 25ನೇ ತಾರೀಕಿನಿಂದ ಪ್ರಾರಂಭ ಮಾಡಿಬಿಟ್ಟು ಶಿವನಿಗೆ ನಾವು ನಾಳೆ ಬೆಳಗ್ಗೆ ಅಥವಾ ನಾಳೆ ಪೂಜೆ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಂಡು ಹಿಂದಿನ ದಿವಸದಲ್ಲಿ ನಾವು ಭಗವಂತನ ಆಲಯವನ್ನು ಅಥವಾ ಈಶ್ವರನ ಇಡ್ತಕ್ಕಂಥ ಈಶ್ವರಲಿಂಗ ಇಡ್ತಕ್ಕಂಥ ಜಾಗವನ್ನು, ಈಶ್ವರಲಿಂಗ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು, ಲಿಂಗ ಆರಾಧನೆ ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥ ಜಾಗವನ್ನು ಶುದ್ಧೀಕರಣ ಮಾಡಿಬಿಟ್ಟು ಆ ಜಾಗದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ರೆಡಿ ಮಾಡ್ಕೊಳ್ಬೇಕು. ಎಲ್ಲ ರೀತಿಯಲ್ಲಿ ರಂಗವಲ್ಲಿ ಆದಿ ಇತ್ಯಾದಿಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರದಲ್ಲಿ ಮಾರನೇ ದಿನ ಬೆಳಗ್ಗೆ ಎದ್ಬಿಟ್ಟು ನಾನು ಈ ದಿನ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಸಂಕಲ್ಪವನ್ನು ಮಾಡ್ಕೊಂಡು ಸಂಧ್ಯಾಕಾಲದವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅನ್ಯ ಆಹಾರವಾಗಿರ್ಬೋದು ಅಥವಾ ತಾಮಸವಾಗಿರ್ತಕ್ಕಂಥ ಆಹಾರವನ್ನು ಊಟ ಮಾಡದೆ ಶಾಂತವಾಗಿ ಬೆಳಗಿನ ಸಂಜೆಯವರು ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು. ಇಲ್ಲಾಂದರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮೋ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಬೆಳಗ್ಗೆ ಸಂಜೆವರೆಗೆ ಹೇಳ್ತಕ್ಕಂಥದ್ದು. ಯಾರಿಗೆ ರುದ್ರ ಪಠನ ಮಾಡಲಿಕ್ಕೆ ಬರ್ತದೆಯೋ ಆ ರುದ್ರ ಪಠನೆ ಮಾಡ್ತಕ್ಕಂಥದ್ದು. ಹಾಗೆ ರುದ್ರನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅಭಿಷೇಕ ಅಂದರೆ ಫಲಪಂಚಾಮೃತ ಅಭಿಷೇಕ ಸಹಿತವಾಗಿ ರುದ್ರಾಭಿಷೇಕ ಅಂತ ಹೇಳ್ತಕ್ಕಂಥದ್ದು. ರುದ್ರಾಭಿಷೇಕವನ್ನು ಮಾಡಿಕೊಂಡು ಭಗವಂತನ ಸೇವೆ ಮಾಡ್ತೀನಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಸಂಧ್ಯಾಕಾಲದವರೆಗೆ ಇದ್ಬಿಟ್ಟು ಸಂಧ್ಯಾಕಾಲದಲ್ಲಿ ಯಾಮಕ್ಕೆ ಕೂಡ ಒಂದು ಪೂಜೆಯನ್ನು ಮಾಡಿಕೊಂಡು ಆ ನಂತರದಲ್ಲಿ ಒಂದು ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡಿರ್ತಕ್ಕಂಥ ಪ್ರಸಾದವನ್ನು ನಮ್ಮ ತಲೆ ಮೇಲೆ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಾದ ಶುಭವನ್ನು ಕೊಡ್ತಕ್ಕಂಥದ್ದು, ಹಾಗೆ ಶಿವನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡಿಬೋದು ಅಂತ ಹೇಳ್ತಕ್ಕಂಥದ್ದು. ಯಾಕಂದರೆ ನಾವು ಪೂಜೆಯನ್ನು ಮಾಡಿದ ನಂತರದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ನೈವೇದ್ಯಕ್ಕೋಸ್ಕರವಾಗಿ ರವೆಯಿಂದ ಮಾಡಿರ್ತಕ್ಕಂಥ ಉಂಡೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ
ಆ ನಮ್ಮ ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂತಹ ಒಂದು ತೀರ್ಥವನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಶಿವರಾತ್ರಿ ದಿವಸದಲ್ಲಿ ರಾತ್ರಿ ಕಾಲದಲ್ಲಿ ನಾವು ಯಾಮ ಪೂಜೆಯನ್ನು ಮಾಡೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಯಾರ್ಯಾರು ಯಾಮ ಪೂಜೆಯನ್ನು ಮಾಡ್ತೀರೋ ಅವರು ರಾತ್ರಿ ಕಾಲದಲ್ಲಿ ಜಾಗರಣೆಯನ್ನು ಮಾಡಬೇಕು. ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೋ ಒಂದು ಭಕ್ತಿಗೀತೆಯನ್ನು ಹಾಕ್ಕೊಂಡು ನೀವು ಅದನ್ನು ಭಗವಂತನ ಧ್ಯಾನವನ್ನು ಮಾಡಿಬಿಟ್ರೆ, ಯಾವುದೋ ಟಿ ವಿ ನೋಡಿಕೊಂಡು ಯಾವುದೋ ಒಂದು ಡ್ಯಾನ್ಸ್ ಮಾಡಿಕೊಂಡು ಖಂಡಿತ ಮಾಡಬೇಡಿ. ಈಗೆಲ್ಲ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಎಲ್ಲೋ ಒಂದು ಡ್ಯಾನ್ಸ್ ಮಾಡೋದು, ಅದು ಮಾಡೋದು ಮಾಡ್ತಾರೆ. ಅದು ಶಿವನಿಗೆ ಸಂಬಂಧವಾಗಿರ್ತಕ್ಕಂಥ ಶಿವತಾಂಡವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಈ ರೀತಿಯಲ್ಲಿ ಇನ್ನು ಈ ತಾಂಡವ ಅಂತ ಹೇಳಿಕೊಳ್ಳಿ, ನಾವು ಈ ದಿನವೇ ಪರಮೇಶ್ವರ ಶಿವತಾಂಡವ ಆಡಿರ್ತಕ್ಕಂಥ ದಿವಸ ಆಗಿರೋದು. ಅದಕ್ಕೋಸ್ಕರವಾಗಿ ಶಿವತಾಂಡವ ದಿವಸ ಅಂತ ಕೂಡ ಹೇಳ್ತಾರೆ. ಇನ್ನು ಶಿವನ ಉತ್ಪತ್ತಿ ಹೇಗಾಯಿತು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ, ಹಿಂದೆ ಶಕ್ತಿ ಪುರಾಣ ಅಂತ ಹೇಳ್ತಾರೆ. ಆ ಶಕ್ತಿ ಪುರಾಣದಲ್ಲಿ ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮುಂಚಿತವಾಗಿ ಒಂದೇ ಶಕ್ತಿ ಇರತಕ್ಕಂಥದ್ದು, ಒಂದು ಸ್ತ್ರೀ ಶಕ್ತಿ ಇರುತ್ತೆ. ಆ ಸ್ತ್ರೀ ಶಕ್ತಿಯಿಂದಾಗಿ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಪಂಚ ಸೃಷ್ಟಿಯಾಗಿದ್ದು ಕೂಡ ಈ ಸೃಷ್ಟಿ ಪುರಾಣದಲ್ಲಿ ಅಥವಾ ಶಕ್ತಿ ಪುರಾಣದಲ್ಲಿ ಹೇಳ್ತಾರೆ. ಶಕ್ತಿ ಪುರಾಣದಲ್ಲಿ ಹೇಗೆ ಹೇಳ್ತದೆ ಅಂದರೆ, ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಒಂದು ಸ್ತ್ರೀ ಸ್ವರೂಪವಾಗಿರ್ತದೆ. ಆ ಒಂದು ಸ್ವರೂಪದಲ್ಲೇ ಎರಡು ಪುರುಷ ಮತ್ತು ಸ್ತ್ರೀ ಶಕ್ತಿ ಎರಡೂ ಕೂಡ ಇರುತ್ತೆ. ನಾವು ಯಾವತ್ತೂ ಕೂಡ ಒಂದೇ ಒಂದು ಜಾಗದಲ್ಲಿ ಸ್ತ್ರೀ ಅಥವಾ ಪುರುಷ, ನಾವು ಈಗ ಕರೆಂಟ್ ಏನು ನೋಡ್ತೀವಿ, ಒಂದೇ ಕಡೆಗೆ ನೆಗೆಟಿವ್ ಪಾಸಿಟಿವ್ ಏನಾಗುತ್ತೆ, ಬಸ್ಟ್ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಏನಾಗುತ್ತೆ, ಅದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ನಂತರದಲ್ಲಿ ಸ್ಫೋಟಗೊಂಡ್ಬಿಟ್ಟು ಅಲ್ಲಿ ಎರಡು ರೂಪಗಳಾಗಿ ವಿಂಗಡಣೆ ಆಗುತ್ತೆ. ವಿಂಗಡಣೆ ಆಗಿರ್ತಕ್ಕಂಥ ಸಮಯದಲ್ಲಿ ಜಗಜ್ಜನನಿ ಆಗಿರ್ತಕ್ಕಂಥ ತಾಯಿ ಶಕ್ತಿ ದೇವಿ ಆ ಒಂದು ಸಂದರ್ಭದಲ್ಲಿ ಸೃಷ್ಟಿಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿರ್ತಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಂದೊಂದು ಕೆಲಸಕ್ಕೋಸ್ಕರವಾಗಿ ಆ ಒಂದು ಪುರುಷ ಶಕ್ತಿಯನ್ನು ಮೂರು ಭಾಗವಾಗಿ ವಿಂಗಡಣೆ ಮಾಡ್ತಾಳೆ. ಮೂರು ಭಾಗವಾಗಿ ಮೂರು ರೂಪವನ್ನು ಕೊಡ್ತಾಳೆ ತಾಯಿ. ಆ ಮೂರು ರೂಪವನ್ನು ಕೊಟ್ಟಿರುವಾಗ ಅದರಲ್ಲಿ ಬರ್ತಕ್ಕಂಥದ್ದೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಮೂರು ವಿಶೇಷವಾಗಿರ್ತಕ್ಕಂಥ ದಿವಸ ಬರ್ತದೆ. ಹಾಗೆ ಮೂರು ದಿವಸದಲ್ಲಿ ಒಂದೊಂದು ದಿವಸದಲ್ಲಿ ಒಂದೊಂದು ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು, ಅಥವಾ ಒಂದೊಂದು ದಿವಸದಲ್ಲಿ ಒಂದೊಂದು ದೇವತೆಗಳಿಗೆ, ಬ್ರಹ್ಮನಿಗೆ, ವಿಷ್ಣುವಿಗೆ, ಶಿವನಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ಬರ್ತಕ್ಕಂಥ 26ನೇ ತಾರೀಕೆ ಆ ದಿನವನ್ನೇ ಅಂದರೆ ಮಾಘ ಮಾಸದ ಬರ್ತಕ್ಕಂಥ ತ್ರಯೋದಶಿ ದಿವಸದಲ್ಲಿ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಈ ಶಿವರಾತ್ರಿ ದಿವಸದಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾಗಿ ದಿನವನ್ನು ಶಿವನ ಜನ್ಮದಿನ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಶಿವರಾತ್ರಿ ದಿವಸದಲ್ಲಿ ಆ ಒಂದು ವಿಶೇಷವಾಗಿ ಶಿವನ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು. ಶಿವರಾತ್ರಿ ದಿವಸದಲ್ಲಿ ಯಾವ್ಯಾವ ರಾಶಿಯವರಿಗೆ ಏನು ತೊಂದರೆ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಶಿವರಾತ್ರಿಯಲ್ಲಿ ಯಾವುದನ್ನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ನೋಡಲಿಕ್ಕೆ ಹೋಗ್ತಕ್ಕಂಥದ್ದು. ಶಿವರಾತ್ರಿಯಲ್ಲಿ ನಾವು ಯಾವ ರಾಶಿಯವರಿಗೆ ಹಿಂದೆ ಮುಂದೆ ಆಗ್ತಕ್ಕಂಥದ್ದು, ಅದು ತೊಂದರೆ ಆಗ್ತಕ್ಕಂಥದ್ದು ನೋಡಲಿಕ್ಕೆ ಹೋದರೆ, ಕುಂಭರಾಶಿಯವರಿಗೆ, ಮಕರ ರಾಶಿಯವರಿಗೆ, ಮೀನ ರಾಶಿಯವರಿಗೆ, ಈ ಮೂರು ರಾಶಿಯವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಈ ಒಂದು ಶಿವರಾತ್ರಿ ಆಗ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಯಾರ್ಯಾರು ಜನನ ಆಗಿದಾರೋ ಖಂಡಿತವಾಗಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಶಿವನ ನಿಂದನೆಯನ್ನು ಖಂಡಿತವಾಗಿ ಮಾಡಬೇಡಿ. ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀರಾ, ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಹೋಗೋದನ್ನು ಖಂಡಿತವಾಗಿ ಮರಿಬೇಡಿ. ಖಂಡಿತವಾಗಿ ಮರೆತರೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಶುಭ ಬರ್ತಕ್ಕಂಥದ್ದು ಆಗತ್ತೆ. ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಒಂದಿಷ್ಟು ಬಿಲ್ಪತ್ರೆಯನ್ನು ತೊಗೊಂಡೋಗ್ಬಿಟ್ಟು ಆ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋದರೆ, ಈಶ್ವರನ ಆಲಯಕ್ಕೆ ಹೋದರೆ ಅಲ್ಲಿ ತೊಗೊಂಡೋಗ್ಬಿಟ್ಟು ಕೊಡಿ. ಖಂಡಿತವಾಗಿಯೂ ನಿಮಗೆ ಭಗವಂತ ಶಿವ ಯಾವತ್ತೂ ಕೂಡ ಒಳ್ಳೇದು ಮಾಡ್ತಾನೆ. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ನಾವು ಪರಮೇಶ್ವರನಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಯಾಕೆ ಅಂತಂದರೆ ಆ ಭಗವಂತ ಅಂದರೆ ಆಯುಷನ್ನು ಮುಕ್ತಿ ಮಾಡ್ತಕ್ಕಂಥವನು, ಅಥವಾ ನಮಗೆ ಮುಕ್ತಿಯನ್ನು ಕೊಡ್ತಕ್ಕಂಥವನು, ಲಯಕರ್ತ ಅಂತ ಹೇಳ್ತಾರೆ. ಆ ಭಗವಂತನ ಆಶೀರ್ವಾದ ಇದೆ ಅಂದರೆ ಯಾವುದೇ ರೀತಿಯ ತೊಂದರೆಗಳು ಖಂಡಿತವಾಗಿಯೂ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಯಾರ್ಯಾರು ಕುಂಭರಾಶಿಯ ಜನರಾಗಿದ್ದೀರೋ, ಅದರಲ್ಲೂ ಕೂಡ ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ, ಈ ಮೂರು ನಕ್ಷತ್ರದವರು ಯಾರು ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ಸಾಧ್ಯವಾದಷ್ಟು ಶಿವಾಲಯಕ್ಕೆ ಹೋಗಿ ಭಗವಂತನ ಸೇವೆ ಮಾಡ್ಕೊಂಡು ಬನ್ನಿ. ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರು ಕುಂಭರಾಶಿಯಲ್ಲಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ಜಾಗೃತರಾಗಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಸ್ಮವನ್ನು ಧಾರಣೆ ಮಾಡ್ಕೊಂಡು ಬನ್ನಿ. ಹಾಗೆ ಅದಾದಲ್ಲಿ ಯಾವ ಒಂದು ಪೂಜೆ ಮಾಡ್ತಾ ಇರ್ತಾರೋ ಅಲ್ಲಿ ಯಾಮ ಪೂಜೆ ಆಗಿರ್ಬೋದು, ಫಲಪಂಚಾಮೃತ ಅಭಿಷೇಕ ಆಗಿರ್ಬೋದು, ರುದ್ರ ಹೋಮ ಆಗಿರ್ಬೋದು, ಅಥವಾ
ಮಹಾರುದ್ರ ಆಗಿರ್ಬೋದು, ಯಾವುದೇ ರೀತಿಯ ಅಂಥ ಒಂದು ಕಾರ್ಯವನ್ನು ಅಥವಾ ಯಾವುದೇ ಶಿವನ ಸಂಬಂಧವಾಗಿದ್ದಂಥ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೂಡ ಪಾಲ್ಗೊಳ್ಳಿ. ಅದರಿಂದ ನಿಮ್ಮೆಲ್ಲ ರೀತಿಯಾದ ಕಷ್ಟಗಳು ಪರಿಹಾರ ಆಗುತ್ತೆ. ವರ್ಷ ಪೂರ್ತಿಯಾಗಿ ಈ ಶಿವನ ಆರಾಧನೆ ಮಾಡೋದ್ರಿಂದ ಎಲ್ಲ ರೀತಿಯಾದಂಥ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರು ಮಕರ ರಾಶಿ, ಕುಂಭರಾಶಿ, ಮೀನರಾಶಿ ಜನನಾಗಿದ್ದೀರೋ ಅವರು ನಿಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕು ಅಂದರೆ ಬಿಲ್ವಪತ್ರೆಯನ್ನು ತಗೊಂಡೋಗ್ಬಿಟ್ಟು ಕೊಡಬೇಕು. ಅದಾದ ನಂತರದಲ್ಲಿ ಬಿಲ್ವಪತ್ರೆಯಿಂದ ಮಾಡಿರ್ತಕ್ಕಂಥ ಪೂಜೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪೂಜೆಯನ್ನು ಪ್ರಸಾದವನ್ನು ತೆಗೆದುಕೊಂಡು ಬರಬೇಕು. ಹಾಗೆ ರುದ್ರಾಭಿಷೇಕವನ್ನು ಮಾಡ್ತಾರೆ, ಆ ರುದ್ರಾಭಿಷೇಕದಲ್ಲಿ ಸೇರಿಕೊಳ್ಳಿ. ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಯಾಕೆಂದರೆ ಭಗವಂತನಿಗೆ ಯಾವಾಗಲೂ ಕೂಡ ಮಹಾವಿಷ್ಣುವನ್ನು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ, ಹಾಗೆ ಶಿವನನ್ನು ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಅವನಿಗೆ ಅಭಿಷೇಕ ಮಾಡ್ತಾಯಿದ್ರೆ ಖುಷಿಯಾಗ್ಬಿಡುತ್ತಂತೆ ಭಗವಂತನಿಗೆ. ಎಲ್ಲ ದೇವರಿಗೆ ನೈವೇದ್ಯ ಕೊಟ್ಟು, ಕೆಲವೊಬ್ಬ ದೇವರಿಗೆ ನೈವೇದ್ಯವನ್ನು ಕೊಟ್ಟಾಗ ಖುಷಿ ಆಗ್ತಾರೆ. ಇಲ್ಲಿ ಆದರೆ ಪರಮೇಶ್ವರನಿಗೆ ಏನಂದರೆ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಅವನು ಖುಷಿ ಆಗ್ತಕ್ಕಂಥದ್ದಾಗೋದಕ್ಕೋಸ್ಕರವಾಗಿ ರುದ್ರಾಭಿಷೇಕದಲ್ಲಿ ಮಾಡ್ತಕ್ಕಂಥ ಒಂದು ರುದ್ರಾಭಿಷೇಕದಲ್ಲಿ ಪಾಲ್ಗೊಳ್ಳಿ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಎಲ್ಲರೂ ಕೂಡ ಶಿವನ ಆಲಯಕ್ಕೆ ಹೋಗಿ ಆನಂದದಲ್ಲಿ ಶಿವತಾಂಡವ ಮಾಡ್ತಕ್ಕಂಥ ಅಥವಾ ಶಿವನ ಸಂಬಂಧವಾಗಿರ್ತಕ್ಕಂತಹ ಒಂದು ಗಾನಗ ಪದ್ಯವನ್ನು ಕೇಳಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಹಾಗೆ ಕೊನೆಯದಾಗಿ ನಾವು ಆ ಮಹಾಮೃತ್ಯುಂಜಯನಿಗೆ ಎಲ್ಲ ರೀತಿಯಾದಂಥ ಮೃತ್ಯುವನ್ನು ನಿವಾರಣೆ ಮಾಡ್ತಕ್ಕಂಥ, ಮೃತ್ಯುವನ್ನು ಜಯಿಸ್ತಕ್ಕಂಥವನೇ ಮೃತ್ಯುಂಜಯ ಅಂತ ಹೇಳ್ತಾರೆ. ಅಂಥ ವಿಶೇಷವಾಗಿರ್ತಕ್ಕಂಥ ಮೃತ್ಯುಂಜಯನನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಅವನಿಗೆ ಆರಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಂತ್ರ ಅಂತಂದರೆ ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಬೋದು. ಅದಿಲ್ಲ ಅಂತಂದರೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೃಕ್ಷೀಯಮಾಮೃತಾತ್ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಬೋದು. ಇಲ್ಲಾಂದರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮೋ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವರಾತ್ರಿ ಎಲ್ಲರಿಗೂ ಕೂಡ ಶುಭವನ್ನು ಕೊಡಲಿ. ವರ್ಷ ಪೂರ್ತಿಯಾಗಿ ಬರ್ತಕ್ಕಂತಹ ಒಂದು ತಿಂಗಳುಗಳಲ್ಲಿ ಬಿಸಿಲು ಜಾಸ್ತಿ ಆಗುತ್ತಲ್ವ, ಆ ಬಿಸಿಲನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಪರಮೇಶ್ವರ ಎಲ್ಲರಿಗೂ ಕೊಡಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಹರಿ ಓಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.